ಎಲ್ಲರಿಗೂ ನಮಸ್ಕಾರ. ಇದು ತುಂಬಾ ದಿನದ ಹಳೆಯ ವಿಡಿಯೋಸ್ಗಳಾಗಿರುತ್ತೆ. ನಂಗೆ ಡೇಟ್ ನೆನಪಿಲ್ಲ, ಹಾಗಾಗಿ ಡೇಟ್ ಮೆನ್ಷನ್ ಮಾಡಲ್ಲ. ಬಟ್ ನಾನು ಇದನ್ನ ಮಲ್ಲೇಶ್ವರಂ ಇಂಟರ್ವ್ಯೂ ಹೋದಾಗ ತಗೊಂಡಂತ ಕ್ಲಿಪ್ಸ್ಗಳು. ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಮನೆ ಖಾಲಿ ಮಾಡೋಂತ ಸಂದರ್ಭ ಬಂದಿದೆ ಅಂತ. ಹೌದು, ನಾವ್ ಈ ಮಂತ್ ಎಂಡ್ ಅಲ್ಲಿ ನಾವು ಮನೆ ಖಾಲಿ ಮಾಡ್ತಾ ಇದೀವಿ. ರೀಸನ್ ಇಷ್ಟೇ, ನಾವು ಯಾಕೆ ಮನೆ ಖಾಲಿ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಾನು ಬಸ್ ಸ್ಟ್ಯಾಂಡ್ ಗೆ 1.5 ಇಂದ 2 ಕಿಲೋಮೀಟರ್ ಡೈಲಿ ಬೆಳಿಗ್ಗೆ ಟೈಮ್ ನಡೀತೀನಿ, ಮತ್ತೆ ಸಂಜೆ ಟೈಮ್ ಕೂಡ ನಡೀತೀನಿ. ನಿಮ್ಗೆ ಗೊತ್ತು, ಇವಾಗ ಬೇಸಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಇರುತ್ತೆ. ನಾನು ಇವಾಗ ಹುಷಾರ್ ತಪ್ಪಿರೋದ್ರಿಂದ ನಮ್ಮ ಹಸ್ಬೆಂಡ್ ಏನ್ ಹೇಳಿದ್ರು, ಮನೆ ಚೇಂಜ್ ಮಾಡೋಣ ಅಂತ ಹೇಳಿದ್ರು. ನಾವ್ ಈಗಿರೋ ಮನೆಗಂತೂ ತುಂಬಾನೇ ಅಡ್ಜಸ್ಟ್ ಆಗಿದೀವಿ. ನಮ್ಗಂತೂ ಈ ಮನೆ ತುಂಬಾನೇ ಇಷ್ಟ. 1 ವರ್ಷದಿಂದ ತುಂಬಾ ಮೆಮೊರೀಸ್ ಗಳನ್ನ ಕಟ್ಕೊಟ್ಟಿದೆ ಈ ಮನೆ. ಸಡನ್ನಾಗಿ ನಾವು ಮನೆ ಖಾಲಿ ಮಾಡ್ಬೇಕು ಅಂತ ಅಂದಾಗ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗಿ ಅಡ್ಜಸ್ಟ್ ಆಗ್ಬೇಕಂದ್ರೆ ತುಂಬಾನೇ ಕಷ್ಟ. ಅಲ್ಲೂ ಕೂಡ 3 ರಿಂದ 4 ತಿಂಗಳು ಬೇಕೇ ಬೇಕು ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ. ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾದಲ್ಲಿ ಏನು ನಂಗಂತೂ ಗೊತ್ತಿಲ್ಲ. ನಾವಿರೋ ಏರಿಯಾದಲ್ಲಂತೂ ತುಂಬಾನೇ ಎಕ್ಸ್ಪೆನ್ಸಿವ್ 1 BHK. ನಾವು ದುಡಿಯೋಂತ ದುಡ್ಡಲ್ಲಿ ಅರ್ಧ ಸಂಬಳನೇ ಹೋಗ್ಬಿಡುತ್ತೆ. ಇನ್ನು ಜೀವನ ಮಾಡೋದ್ ಹೆಂಗಪ್ಪ ಅನ್ಸ್ಬಿಡುತ್ತೆ. ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮೂರಲ್ಲಿ ಅಂದ್ರೆ ನಮ್ಮ ಹಸ್ಬೆಂಡ್ ಊರಲ್ಲೇ ಕೆಲವು ಜನಗಳು ಏನಂತ ಹೇಳ್ತಾರೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ದುಡಿಯೋಕ್ ಹೋಗ್ತಾರೆ ಬಿಡು, ಅವ್ರೇನ್ ತುಂಬಾನೇ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನಾವು ದುಡಿಯೋ ದುಡ್ಡಲ್ಲಿ ಅರ್ಧ ಬಾಡಿಗೆಗೆ ಹೋಗಿರುತ್ತೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಕೊಂಡ್ಕೊಂಡ್ ತಿನ್ಬೇಕು. ಕರ್ಬೇನ್ ಸೊಪ್ಪುವಿಂದನೂ ಕೂಡ. ಹೆಸರಿಗಷ್ಟೇ ಬೆಂಗಳೂರಲ್ಲಿ ಇದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇಷ್ಟ್ ದುಡಿತಾರೆ, ಅಷ್ಟ್ ದುಡಿತಾರೆ ಅಂತೆಲ್ಲ ಅನ್ನೋದು. ಬಟ್ ಇಲ್ಲಿ ಜೀವನ ತುಂಬಾನೇ ಕಷ್ಟ ಆಗಿರುತ್ತೆ. ಬೇರೆ ಎಲ್ಲೋ ಇದ್ದು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತೀವಿ ಅಂದ್ರೆ ಅದು ತುಂಬಾನೇ ಕಷ್ಟ. ಯಾವ ಕೆಲ್ಸ ಕೂಡ ಪರ್ಮನೆಂಟ್ ಆಗಂತೂ ಇರಲ್ಲ. ಈ ಕೆಲ್ಸ ಬಿಟ್ಟು ಇನ್ನೊಂದ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದಾಗ ಮನೇಲಿ ಇರ್ಬೇಕಾಗತ್ತೆ 1 ತಿಂಗಳು 2 ತಿಂಗಳು. ಅವಾಗಂತೂ ಜೀವನ ಮಾಡೋದ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಇದೆಲ್ಲ ಬ್ಯಾಂಗ್ಳೂರಿಗೆ ಬಂದು ಜೀವನ ಮಾಡೋರ್ಗ್ ಗೊತ್ತಿರುತ್ತೆ, ಚೆನ್ನಾಗಂತೂ ಅರ್ಥನೂ ಆಗಿರುತ್ತೆ. ಇನ್ನು ನಾವು ತಿನ್ನೋಂತ ತರಕಾರಿ ರೇಟ್ ಎಲ್ಲ ಎಷ್ಟೆಷ್ಟ್ ಇರುತ್ತೆ ಅಂತ ಬ್ಯಾಂಗ್ಳೂರಲ್ಲಿ ಜೀವನ ಮಾಡೋರ್ಗೆ ಗೊತ್ತಿರುತ್ತೆ. ಊರಲ್ಲಿ ಕುತ್ಕೊಂಡು ಈಸಿಯಾಗಿ ಅವ್ರು ಅಲ್ಲಿದ್ದಾರೆ, ಗಂಡ ಹೆಂಡತಿ ದುಡಿತಾ ಇದ್ದಾರೆ, ಇಷ್ಟು ಸಂಪಾದನೆ ಮಾಡಿದ್ದಾರೆ, ಅಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋರ್ಗೆ ಏನು ಗೊತ್ತಿರಲ್ಲ. ಆದ್ರೆ ಕಷ್ಟ ಅಂತ ಬಂದವ್ರಿಗೆ ಕೈ ಹಿಡ್ದಿರೋದೇ ಬ್ಯಾಂಗ್ಳೂರ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರು ಜೀವನ ಎಷ್ಟೇ ಕಷ್ಟ ಆದ್ರೂ ಕೂಡ ಒಂದ್ ಕೆಲ್ಸ ಅನ್ನೋದಂತೂ ಸಿಕ್ಕೇ ಸಿಗುತ್ತೆ. ಸೊ ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪು ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ನನ್ನ ಲೈಫಲ್ಲಿ ಆದಂತ ಅನುಭವಗಳನ್ನ ನಾನು ಹೇಳ್ಕೊಂಡೆ ಅಷ್ಟೇ. ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡೋರ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನ್ ಮಾಡುವಂತ ಮಿನಿ ವ್ಲಾಗು ನಂಗೆ ಒಳ್ಳೆ ರೀಚ್ನೇ ಕೊಡುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.